ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಬೆಳಗ್ಗೆ ಈಗ ನಾವು ಮುಂದಾಜ್ ಅವರು ಟೀಮ್ ಮಾಡ್ತಾ ಇದ್ವಿ. ಬೆಳಗ್ಗೆ ನೋಡಿ ನಮ್ಮ ನಾಟಿ ಹಸು ಹಾಲು ಡಬ್ಬಲ್ ಕೊಟ್ಟಿದ್ದಾರೆ, ಇಲ್ಲಿ ಚೆನ್ನಾಗಿದೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಬನ್ರಿ. ನಾನು ಡ್ರೀಮ್ ಫಾರ್ಮ್ ಹೌಸ್ ತೋರಿಸ್ತಾ ಇದ್ದೀನಿ. ಇದು ನನ್ನ ಡ್ರೀಮ್ ಫಾರ್ಮ್ ಹೌಸ್ ಅಂದರೆ ನನ್ನ ತಂದೆಗೂ ನನಗೂ ತುಂಬ ಇಷ್ಟವಾದ ಫಾರ್ಮ್ ಹೌಸು. ಹೆಂಗೆ ಡೆವಲಪ್ ಮಾಡಿದ್ದೀನಿ, ಕೊರೋನಾ ಟೈಮಲ್ಲಿ ತೊಗೊಂಡಿರೋದು, ಹೆಂಗೆ ಡೆವಲಪ್ ಮಾಡಿದ್ದೀನಿ ಅಂದ್ಬಿಟ್ಟು ನೋಡಿ. ನೀವು ಬಂದಿಲ್ಲ ನೋಡಿ, ಇದೆಲ್ಲ ಕುರಿ ಸಾಕಾಗಿ ಇಟ್ಟಿರೋದು. ನಾನು ಈ ಫಾರ್ಮ್ ಹೌಸ್ ತಗೊಂಡಾಗಿಂದ ಹಂಗಾಗಿ ನನ್ನ ಪ್ರೀತಿಯಿಂದ ಆವಾಗಿಂದ ಇದೆ. ಕೊರೋನಾ ಟೈಮಿಂದ ನಾನು ಇದನ್ನ ಸಾಕ್ತೀನಿ, ತುಂಬ ಇಷ್ಟ ನನಗಿದು. ನೋಡಿ ಇದು ಎಷ್ಟಂದ್ರೆ ತುಂಬ ನಾನು ಸಾಕೊಂಡಿದ್ದೀನಿ. ನಾನು ಬಿಟ್ಟು ಇರೋದ ನಾನು ಬಂದಾಗೆಲ್ಲ ಊಟ ಎಲ್ಲ ತಗೊಂಬಂದು ಕೊಡ್ತಾ ಇರ್ತೀನಿ. ಎಲ್ಲ ಕೇಜ್ ಎಲ್ಲ ಮಾಡಿದ್ದೀನಿ ಕೋಳಿಗಳಿಗೆ. ಇದೊಂದು ಹಸುಗಳೆಲ್ಲ ಹಾಕಿದ್ದೀನಿ, ಎಲ್ಲ ಆಚೆ ಮೇಯಕ್ಕೆ ಹೋಗಿದ್ದಾವೆ. ಇದು ಕುರಿ ಶೆಡ್ಡು, ಅದು ಆಚೆ ನಿಮ್ಗೆಲ್ಲ ತೋರಿಸ್ತೀನಿ ನೋಡಿ. ಇವರೇ ಕ್ಯಾಪ್ಸಿಕಮ್ ಬೆಳೀತಾರೆ ಅದು ನಮ್ಮ ಫಾರ್ಮ್ ಹೌಸಲ್ಲಿ. ವೆರೈಟಿ ಫಾರ್ಮ್ ಹೌಸ್ ಇದೆ. ಕ್ಯಾಪ್ಸಿಕಮ್ ಬೆಳೆದಿದೆ, ವೈಟು, ಯೆಲ್ಲೋ, ಗ್ರೀನು. ನೋಡಿ ಕ್ಯಾಪ್ಸಿಕಮ್ಮು ಎಲ್ಲ ಎಕ್ಸ್ಪೋರ್ಟ್ ಆಗ್ತಾ ಇದೆ ಕಲ್ಕಟ್ಟಾಗೆ. ತುಂಬ ಲಾಸ್ಟ್ ಟೈಮ್ ಮೊನ್ನೆ 2 ತಿಂಗಳಿಂದ ಲಾಸ್ ಆಗಿತ್ತು. ಈಗ ಸ್ವಲ್ಪ ಚೆನ್ನಾಗಿ ಬಂದಿದೆ ಕಾಯಿ, ಅವ್ರಿಗೂ ಒಳ್ಳೇದಾಗಲಿ. ನೋಡಿ ರೆಡ್ ಇದೆ, ಎಲ್ಲೋ ಇದೆ. ಇನ್ನು ಒಳಗಡೆ ತೋರಿಸ್ತೀನಿ ಬನ್ನಿ, ಬೇಕಾದಷ್ಟಿದೆ. ನಮ್ಮ ಒಳಗಡೆ ತೋರಿಸ್ತೀನಲ್ಲ. ನಮ್ಮ ಸ್ಟೋರ್ ರೂಮು, ಮೆಡಿಸನು ಎಲ್ಲ ಇಟ್ಟಿರ್ತೀವಿ ಇದರಲ್ಲಿ. ಯಾಕಂದರೆ ಎಲ್ಲ ದೂರ ಇರ್ಬೇಕು ಅಂದ್ಬಿಟ್ಟು ಮೆಡಿಸನ್ಗೆಲ್ಲ ಇಟ್ಟಿದ್ದೀವಿ ಇದನ್ನ. ಯಾಕಂದ್ರೆ ಇದು ಸಪ್ರೇಟ್ ಒಂದು ರೂಮ್ ಇರಬೇಕು. ಪಾಲಿಹೌಸ್ ಎಂಟ್ರಿ ಆಗ್ತಾ ಇದೀವಿ ನಾವು ಇವಾಗ. ರೈತರು ಎಷ್ಟು ಬೆಳೆದ್ರು ರೇಟ್ ಸಿಗಲ್ಲ, ಏನ್ ಮಾಡೋದು? ಆದ್ರೆ ಕಷ್ಟಪಟ್ಟು ಮಾಡ್ತಾ ಇರ್ತಾರಲ್ಲ. ಈಗ ಎಷ್ಟು ದಿನ ಆಯ್ತು ಅನ್ನೋದು? ರೇಟ್ ಸ್ವಲ್ಪ ಡೌನ್ ಇತ್ತು, ಈಗ ಸ್ವಲ್ಪ ಪರವಾಗಿಲ್ಲ. ಬಾಂಗ್ಲಾದೇಶ ಎಕ್ಸ್ಪೋರ್ಟ್ ಆಗ್ತಾ ಇದೆ ಇಲ್ಲಿಂದ, ಕಲ್ಕಟ್ಟಾದಿಂದ ಹೋಗ್ತಾ ಇದೆ. ಇನ್ನ 5 ತಿಂಗಳು ಗಿಡ ಇನ್ನ ಬೆಳೀತಾ ಇದೆ. ನೆನೆ ಎಲ್ಲ 50 ಕಟಾವು ಮಾಡಿದ್ರೆ ಒಂದು ಎಷ್ಟು ಟನ್ ಬರ್ಬೋದು ಇವತ್ತು? 1 2 ಟನ್ ಬರ್ಬೋದು. ನೆಕ್ಸ್ಟ್ ಟೈಮ್ ಒಂದು 5 ಟನ್ ಬರೋಕ್ಕೆ ನಾವು ಎಲ್ಲ ಯಾವ ಮೆಡಿಸಿನ್ ಎಲ್ಲ ಹೊಡಿತಾ ಇದ್ದೀವಿ. ಅಣ್ಣ ಹೆಂಗಿದೆ ಹೇಳಿ? ಬೆಳೆ ಚೆನ್ನಾಗೈತೆ. ರೇಟ್ಗಳು ನೋಡಿ ಪರವಾಗಿಲ್ಲ. ಇದು ರಿಜ್ವಾನ್ ವೆರೈಟಿ ಇದು. ಹೌದಾ? ಬಜೆಟ್ ಅಂತ ರಿಜ್ವಾನು, ಬಜೆಟ, ಇದು ಇಂಪ್ರೆಷನ್ ಎರಡು ಮಿಕ್ಸ್ ಆಗಿದ್ದೀವಿ. ರೆಡ್ಡು ಎಲ್ಲೋ ಬರ್ತದೆ. ಡಿಮ್ಯಾಂಡ್ ಇದೆ ಇದಕ್ಕೆ. ಬೆಳೆ ಸ್ವಲ್ಪ ಕಮ್ಮಿ ಇತ್ತು ಬಿಸಿಲಿಗೆ, ಇವಾಗ ಪರವಾಗಿಲ್ಲ, ರೇಟು ಪರವಾಗಿಲ್ಲ. ಅಂದರೆ ಬಿಸಿಲಿಗೆ ಸ್ವಲ್ಪ ಗಿಡ ಎಲ್ಲ ಡೌನ್ ಆಗಿತ್ತು, ಅಂದರೆ ಪರವಾಗಿಲ್ಲ. ಕೋಲ್ಡ್ ಬಂದಿದೆ, ಗಾಳಿ ಸ್ವಲ್ಪ ಜಾಸ್ತಿ ಮಾಡ್ತಾ ಇದೆ ಇವಾಗ. ಇದು ಪಾಲಿಹೌಸ್ ಅಲ್ಲಿ ಬೆಳೆದಿರೋದು. ತುಂಬ ಇಲ್ಲಿ ಬಿಸಿಲು ಸಿಕ್ಕಾಪಟ್ಟೆ ಇರುತ್ತೆ. ಅದಕ್ಕೆ ನಾವು ನೆಟ್ಟು ಎಲ್ಲ ಹಾಕಿರ್ತಾರೆ. ಫ್ಯಾನ್ ಇದೆ, ಎಕ್ಸಿಸ್ಟ್ ಫ್ಯಾನ್ ಇದೆ. ಇದರಲ್ಲಿ ತುಂಬಾ ಹೀಟ್ ಇರುತ್ತೆ, ಬೆಳೆ ಕೂಡ ಚೆನ್ನಾಗಿ ಬರುತ್ತೆ. ಅದು ಒಂದಿನ ಮೆಡಿಸಿನ್ ಬಿಟ್ಟಿಲ್ಲ ಅಂದ್ರೆ ಗಿಡ ಸುತ್ತೋಗುತ್ತೆ. 4-5 ದಿನಕ್ಕೆ ಮೆಡಿಸಿನ್ ಮಾಡ್ತಾನೆ ಇರಬೇಕು. నువ్వు ఇట్లా రానా? ಎಲ್ಲ ನಾಟಿ ಕೋಳಿ ಇದು. ನಾವು ಶನಿವಾರ ಭಾನುವಾರ ವಾಮಸ್ ಬಂದ್ಬಿಡ್ತೀರಿ. ಇಲ್ಲೇ ಹುಡುಗರೆಲ್ಲ ಬಂದು ತಿಳ್ಕೊಂಡು
ಶನಿವಾರ ಬಂದರೆ ಸೋಮವಾರ ಹೋಗ್ತೀವಿ. ತಿನ್ಕೊಂಡು ಆರಾಮಾಗಿ ಇಲ್ಲೇ ಇರ್ತೀರಿ. ನಾನು, ಲೆಕ್ಕಿ, ಪಾಪನು, ರಾಜನು, ನಮ್ಮ ಮುನ್ರಾಜ್ ಅಂತ ಸ್ನೇಹಿತನವನು, ಅವನು ಬರ್ತಾ ಇದ್ದಾನೆ. ಚೆನ್ನಾಗಿ ತಿನ್ನೋದು ಒಂದು ಬಾಕಿ ಅಷ್ಟೇ, ಇನ್ನೇನಿಗೂ ಲಾಯಕ್ಕಿಲ್ಲ ಅವನು. 3 ದಿನ ಆಯ್ತು, 3 ಕೋಳಿ ಮುನ್ರಾಜನು ಅವ್ರು ಎರಡು ಹೆಣ್ಣು ಒಂದು ಗಂಡು ಕೊಡಿ ಕೊಟ್ಟರು. ಅದರಿಂದ ಎಲ್ಲ ಬ್ರೀಡ್ ಮಾಡ್ಕೊಂಡು ಪ್ಯೂರ್ ನಾಟಿ ನಾವು ಮಾಡಿಕೊಂಡು ಸುಮಾರು ಒಂದು 100-150 ಇದೆ. ಇನ್ನೂ ಒಳಗಡೆ ಮೇಯಕ್ಕೆ ಹೋಗಿದ್ದಾವೆ. 100-150 ಕೋಳಿ ಆಗಿದೆ. ನಾವು ಅಷ್ಟೇ, ಇನ್ನೇನೆಲ್ಲ ನಾವು ಸಾಕೋದಷ್ಟೇ, ಇನ್ನೇನು ಮಾರೋದೇನಿಲ್ಲ. ನಮಗೋಸ್ಕರ ಇಟ್ಕೊಂಡಿದ್ರು ಅಷ್ಟೇ, ಪ್ಯೂರ್ ನಾಟಿ. ಅನ್ಸಿಲನ್ ಇದು 3 ಇಲ್ಲ 4 ಬಿಡ್ತದೆ ಅಷ್ಟೇ. ತೈವನ್ ಅಂದ್ರೆ ನಮ್ಮ ಇಂಡಿಯನ್ದಲ್ಲ ಅದು, ಫ್ರೂಟು ನಮ್ಮ ಇಂಡಿಯನ್ದಲ್ಲ, ಅದು ಇಂಡಿಯನ್ದಲ್ಲ, ಔಟ್ ಆಫ್ ಒಂದೇ ಮರದಲ್ಲಿ 3 ಬಿಡೋದು. ಒಂದು ಮರದಲ್ಲಿ 3 ಬಿಡುತ್ತೆ ಅಷ್ಟೇ, 3-4 ಅಷ್ಟೇ. ನೋಡು, ನಾನು ರಾಣಿ, ಇದು ನಾವು ರಾಣಿ ಅಂದ್ಬಿಟ್ಟು ಹೆಸರಿಟ್ಟಿದ್ದೆ ಇದಕ್ಕೆ. ಅದೊಂದು ರಾಜ ಅಂದ್ಬಿಟ್ಟು ನೋಡೋದು ಸ್ವಲ್ಪ ಭಯ ಜನ ನೋಡಿದ್ರೆ. ಇನ್ನೊಂದು ನನ್ನ ಟೈಗರ್ ಇದೆ, ತೋರಿಸ್ತೀನಿ. ಇದು ನಾವು ಕೊರೋನಾ ಟೈಮಲ್ಲಿ ತಗೊಂಡಿದ್ದು. ನಮ್ಮ ಸ್ನೇಹಿತರು ಎಲ್ಲ ಸೇರಿ ಈ ಗಿಡಗಳೆಲ್ಲ ಇಟ್ಟು ಈ ಡೆವಲಪ್ ಆಗಿದೆ. ಈ ಚಿಂತಾಮಣಿ ತಾಲೂಕಲ್ಲಿ ಇಲ್ಲಿ ಬೆಳೆ ಬರಲ್ಲ ಅಂತ ಇದ್ರು, ಅಂಥದ್ರಲ್ಲಿ ನಾವು ಬೆಳೆ ತೋರಿಸ್ತಾ ಇದ್ದೀರಿ. ಇವಾಗ ರೈತ ಕಷ್ಟ ಬಿದ್ದರೆ ಎಲ್ಲ ಆಗುತ್ತೆ. ನಾವು ಆವಾಗ ಬರ್ತೀವಿ, ಇಲ್ಲಿ ನಮ್ಮ ಫ್ಯಾಮಿಲಿ ಇದೆ ನೋಡ್ಕೊಳಕ್ಕೆ. ಅವಾಗ ಅದೇ ಡ್ಯೂಟಿ, ಬೆಳಗ್ಗೆ ನೀರು ಬಿಡೋದು, ಗಿಡ ಬೆಳೆಸೋದು. ಈ ಚೇಪೆ ಗಿಡ ಎಲ್ಲ ಬಂದು, ಈ ಚೇಪೆ ಎಲ್ಲ ವೆರೈಟಿ ಚೇಪೆ ಹಣ್ಣು. ಅಂದ್ರೆ ಒಂದು ರೆಡ್ ಬರುತ್ತೆ, ಒಂದು ವೈಟ್ ಬರುತ್ತೆ, ಒಂದು ಬ್ಲ್ಯಾಕ್ ಕಲರ್ ಕೂಡ ಇದೆ. ಅದರಲ್ಲಿ ಈಗ ಫಸ್ಟ್ ಬಂದಿದೆ. ನೋಡ್ಬೇಕು ಯಾವ ತರ ಟೇಸ್ಟ್ ಇದೆ ಅಂತ ಚೆಕ್ ಮಾಡ್ಬೇಕು ನಾವೆಲ್ಲ. ಈಗ ನಾವಿಲ್ಲಿ ಬೆಳೆಯೋ ಹಣ್ಣುಗಳು, ಫ್ರೂಟ್ಸ್ ಯಾವುದೇ ಕಾರಣಕ್ಕೂ ನಾವು ಮಾರಲ್ಲ. ಇಲ್ಲಿದೆ ಪಕ್ಷಿ ಪ್ರಾಣಿಗಳು ತಿನ್ಕೊಂಡು ಹೋಗ್ಲಿ ಅಂತ ಬಿಟ್ಟಿದ್ರಿ. ನಿಮ್ಗೆ ತೋರಿಸ್ತೀನಿ ಬನ್ನಿ ಮುಂದೆ. ನಮ್ಮ ಮನೆಗೆ ಎಷ್ಟು ಬೇಕೋ, ನಮ್ಮ ಫ್ರೆಂಡ್ಗೆ ಎಷ್ಟು ಬೇಕೋ ತೊಗೊಂಡೋಗ್ತೀರಿ. ನಿಂಬೆಹಣ್ಣು ಇರ್ಬೋದು, ಜಮ್ನಿ ಎಳ್ಳೆ ಇರ್ಬೋದು, ನಿಂಬೆಹಣ್ಣು ಇರ್ಬೋದು, ಆಮೇಲೆ ಸೀಮೆ ಚಿಂತಿಗೆ ಹುಣಸೆಹಣ್ಣು ಅದು ಮರ ಇದೆ, ಅದನ್ನು ತೋರಿಸ್ತೀನಿ ನಿಮಗೆ. ನನ್ನ ಫೇವ್ರೆಟ್ಟು ಪುಂಗ್ನೂರು ಕೋವ್ ರೋಡಲ್ಲಿದೆ 2. ಅದು ಫ್ರೀಯಾಗಿ ಬಿಟ್ಟಿದ್ರಿ, ತೋಟದಲ್ಲಿ ಓಡಾಡ್ಕೊಂಡಿರುತ್ತೆ. ಅದು ನಮ್ಮ ಮನೆ ಮಗ, ಅದಕ್ಕೆ ರಾಮಸೀತ ಅಂದ್ಬಿಟ್ಟು ಹೆಸರಿಟ್ಟಿದ್ದೀರಿ. ಇನ್ನು ಸ್ವಲ್ಪ ಹೊತ್ತು ಅದನ್ನು ತೋರಿಸ್ತೀನಿ ನಿಮಗೆ. ನಾವು ಇದು ಕೊರೋನಾ ಟೈಮಲ್ಲಿ ಮಡಗಿದ್ದು ಗಿಡಗಳು ಇವೆಲ್ಲ ಇವಾಗ ನೋಡಿ ಎಷ್ಟು ದೊಡ್ಡದಾಗ್ಬಿಟ್ಟಿದೆ. ಅದು ಬಿಸಿಲಲ್ಲಿ ಇದು ನೀರು ಡ್ರಿಪ್ ಹಾಕಿ ಇದಕ್ಕೆ ಇಷ್ಟು ಮಾಡಿದ್ದೀರಿ. ನಾವು ಡ್ರಿಪ್ ಹಾಕಿ ಇಷ್ಟು ಮಾಡಿದ್ದೀರಿ. ಫಸ್ಟ್ ಟೈಮ್ ಬಂದಲ್ಲ ಕೊರೋನಾ, ಅವಾಗ ಮಡಗಿದ್ದೀರಿ ಗಿಡಗಳು. ನೋಡಿದ್ರೆ ಹಣ್ಣುಗಳು ಅದೆಲ್ಲ ಬಿಟ್ಟಾವೆ. ಮೊನ್ನೆ 2 ಲಕ್ಷದ ತಗೊಂಡ್ಬಂದಿದ್ವಿ ಫ್ರೂಟ್ಸ್, 2.5 ಲಕ್ಷಕ್ಕೆ. ಅದು ತೈವಾನಿಂದ ಎಕ್ಸ್ಪೋರ್ಟ್ ಮಾಡ್ಕೊಂಡಿದ್ದೀವಿ ನಾವು. ಅಲ್ಲಿ ನಮಗೆ 1.5 ಲಕ್ಷ ಆಯಿತು. ಅದು ಟ್ರಾನ್ಸ್ಪೋರ್ಟ್ ಎಲ್ಲ ಸೇರಿ ಒಂದು 50,000 ಆಯ್ತು. 2 ಲಕ್ಷ ಚಿಲ್ಲರೆ ಆಯಿತು. ಸುಮಾರು ಒಂದು 72 ಗಿಡಕ್ಕೆ 2 ಲಕ್ಷ ಆಯಿತು. ತೈವಾನಿಂದ ನಾವು ಎಕ್ಸ್ಪೋರ್ಟ್ ಮಾಡ್ಕೊಂಡಿದ್ರಿ. ಇದು ನಮ್ಮ ಫ್ಯಾಮಿಲಿ, ನಮ್ಮ ಹುಡುಗರು ಯಾರ ಬಂದ್ರೆ ಕುತ್ಕೊಂಡು ಎಂಜಾಯ್ ಮಾಡಲಿ ಅಂದ್ಬಿಟ್ಟು ನೇಚರಲ್ಲಿ ಬಂದರೆ ಬೆಂಗಳೂರು ಹೋಗೋಕ್ಕೆ ಮನ್ಸು ಬರಲ್ಲ. ವಾರಕ್ಕೆ ಒಂದ್ಸಲ ನಮ್ಮ ಮನೆ ಕೇಳ್ತೈತೆ, ಏನ್ರಿ ಅಲ್ಲಿ ಹೋಗ್ಬಿಡ್ತೀವಿ ಅಂದರೆ, ಅಲ್ಲಿ ಬೆಂಗಳೂರು ವಾತಾವರಣ ಇಲ್ಲಿ ಬಂದರೆ ಆರಾಮಾಗಿರ್ಬೋದು, ನೆಮ್ಮದಿಯಾಗಿರ್ಬೋದು. ಇನ್ನೊಂದು ನೆಟ್ವರ್ಕ್ ಬರಲ್ಲ, ಯಾವುದೇ ಆರಾಮ ಪೀಸ್ ಆಫ್ ಮೈಂಡ್ ಆಗಿರ್ಬೋದು. ದಯವಿಟ್ಟು ಯಾರ ಬನ್ನಿ, ನಾವೇನು ಇಲ್ಲಿ ಬಂದು ನೋಡ್ಕೊಂಡು ಹೋಗಿ. ನಾವೇನು ಚಾರ್ಜಬಲ್ ಇಲ್ಲ, ಯಾರು ಬೇಕಾದ್ರೆ ಬರ್ಬೋದು. ನಮ್ಮ ವಾಚ್ ಮನೆ ಅಂತ ಬಂದು ನೋಡ್ಕೊಂಡು ನೀವು ಒಂಥರ ಫಾರ್ಮ್ ಹೌಸ್ ನೋಡ್ದಂಗೆ ಆಗುತ್ತೆ. ನೀವು ನಿಮ್ಮ ಫಾರ್ಮ್ ಹೌಸ್ ಡೆವಲಪ್ ಮಾಡ್ದಂಗೆ ಆಗುತ್ತೆ. ನೋಡಿ, ಇದು ನನ್ನ ಟೈಗರು, ನನ್ನ ಫೇವ್ರೇಟ್. ಇದು ನಾನು ಬಂದರೆ ಎಲ್ಲಿದ್ರೆ ನಾನು ಕಾರ್ ನೋಡಿದ್ರೆ ಎಲ್ಲಿದ್ರೆ ಬಂದ್ಬಿಡುತ್ತೆ ನನ್ನ ಹತ್ರ. ಅದಕ್ಕೆ ಜನ ಜಾಸ್ತಿ ಭಯ ಬೀಳ್ತದೆ. ಅದೇ ಹೆಸರು ಟೈಗರ್. ನೋಡಿ ಹೆಂಗಿದೆ ಅಂದ್ಬಿಟ್ಟು. ನೀವು ನೋಡ್ಬೋದು ಫಾರ್ಮ್ ಹೌಸ್ ಮನೇಲಿ ನಾನು ಕಟ್ಟಿದ್ದು. ಕೆಳಗಡೆ ಆಮೇಲೆ ಒಂದು ಫ್ಲೋರ್ ಹಾಕಿದ್ದೀನಿ ಮನೆ. ಇಲ್ಲಿಗೆ ಯಾವುದು ವಾತಾವರಣ ಆ ಥರ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗ್ಬೋದು. ನೀವು ನೋಡ್ಬೋದು, ನಾವು ಹೇಳ್ತೀವಿ ನಿಂಬೆಹಣ್ಣು ಬೆಂಗಳೂರಲ್ಲಿ 5 ರೂಪಾಯಿ 3 ಅಂತ ಕೊಡ್ತಾರೆ. ನಾವು ನೋಡಿ ನಿಂಬೆಹಣ್ಣು ಒಂದು ಮನೆಗೆ ಎಷ್ಟು ಬೇಕು ಅಷ್ಟು ತೊಗೊಂತೀವಿ. ನೋಡಿ ನೀವೇ ನೋಡ್ಬೋದು ಎಷ್ಟು
ನಿಂಬೆ ಎಲ್ಲ ಬಿದ್ದಿದೆ ಕೆಳಗಡೆ. ನಾವೇನು ಯೂಸ್ ಮಾಡಲ್ಲ, ನಮ್ಮ ಮನೆಗೆ ಎಷ್ಟು ಬೇಗ ತೊಗೊಂಡೋಗ್ತೀವಿ, ಮಾರೋದಿಲ್ಲ ಇಲ್ಲ ಫಾರ್ಮ್ ಹೌಸಲ್ಲಿ. ನಮಗೇನು ಎಲ್ಲ ಗಿಡ ಸಸ್ಯಗಳು ಇರಬೇಕು ಇಟ್ಟಿದ್ದೀರಿ ಅಷ್ಟೇ. ನೀವು ಬನ್ನಿ, ನಾನು ಒಳ್ಳೆ ಗಿಡ ತೋರಿಸ್ತಾ ಇದ್ದೀನಿ. ಆದರೆ ಇಲ್ಲಿ ಬೆಳೆ ಬರಲ್ಲ ಅಂತ ಇದ್ರು, ಆದರೂ ನಾನು ಟ್ರೈ ಮಾಡಿದ್ದೀನಿ. ಟ್ರೈ ಮಾಡಿದ್ದಕ್ಕೆ ಫಲ ಸಿಗಲ್ಲ ಅಂತಂದ್ರು. ನೋಡಿ ಫಲ ಸಿಕ್ಕಿದೆ, ನೋಡಿ ನೀವು ನೋಡ್ಬೋದು. ಇದು ಬಂದು ಏಲಕ್ಕಿ. ಇಲ್ಲಿ ಎಲ್ಲ ಹೇಳಿದ್ರೆ ಏಲಕ್ಕಿ ಬರಲ್ಲ ಅಂದ್ಬಿಟ್ಟು ನೋಡಿ ಏಲಕ್ಕಿ ಬಂದಿದೆ. ಎಲ್ಲ ಕಾಯಿ ಬಿಡ್ತಾ ಇದೆ, ಹೂನು ಬಿಟ್ಟಿದೆ, ನೋಡ್ಬೋದು ನೀವೆಲ್ಲ. ನೋಡಿ ಒಂದು 5 ಗಿಡ ಹಾಕಿದೆ, ಒಂದು 2 ಎಲ್ಲದರಲ್ಲಿ ಈಗ ಬರ್ತಾ ಇದೆ ಹೂವೆಲ್ಲ ಬಂದಿದೆ. ನೀವು ನೋಡ್ಬೋದು ಸ್ನೇಹಿತರೆ. ನೋಡಿ ಇಲ್ಲಿಂದ ತುಂಬ ಸಿಕ್ಕಾಪಟ್ಟೆ ಬಿಟ್ಟಿದೆ. ಒಂದು ನೆಕ್ಸ್ಟ್ ಮಂತ್ಗೆಲ್ಲ ಏಲಕ್ಕಿ ಬರುತ್ತೆ. ನಿಮ್ದು ಇನ್ನೊಂದು ನನ್ನ ಫೇವ್ರೇಟ್, ಈ ಫಾರ್ಮ್ ಹೌಸ್ಗೆ ಫೇವ್ರೇಟ್ ಗಿಡ ತೋರಿಸ್ತೀನಿ. ಬನ್ನಿ. ಏನು ಕಾಶಿ ಎಲ್ಲ ಹೋದ್ರೆ, ಕಾಶಿ ಕಡೆ ಎಲ್ಲ ಹೋದ್ರೆ ನಾವು ರುದ್ರಾಕ್ಷಿ ತಗೊಂಡ್ಬರ್ತೀರಿ. ನೋಡಿ ರುದ್ರಾಕ್ಷಿ ಮರ ಇದು ಮೊದಲನೇ ಬಾರಿ ಹೂವು ಎಲ್ಲ ಬಿಟ್ಟಿದೆ. ನೆಕ್ಸ್ಟ್ ನಾನು ಈ ರುದ್ರಾಕ್ಷಿಗಳು ಫಸ್ಟ್ ಟೈಮ್ ಹಾಕಿದ್ದೆ. ಈ ಫಸ್ಟ್ ಟೈಮ್ ಈ ಗಿಡ ನಂಗೆ ತುಂಬಾ ಇಷ್ಟ ಆದ ಗಿಡ ರುದ್ರಾಕ್ಷಿ. ಬರ ಅಂತ ಇದು ಬಂದಿದೆ ಗಿಡ. ನೋಡಿ ನೋಡಿ ನೇಳೆ ಇದು ಒಂದು ವೆರೈಟಿ ನೇಳೆ, ತುಂಬಾ ಸಿಹಿ ಇದು ನಾಟಿ ನೇಳೆ, ಡೈರೆಕ್ಟ್ ತಿನ್ಬೋದು. ಇದು ಬಂದು ಸ್ಟಾರ್ ಫ್ರೂಟ್ಸ್ ಎಲ್ಲ ಕಟಾವ್ ಮಾಡಿದ್ದೀರಿ. ನೋಡಿ ಈ ಸ್ವಲ್ಪ ಇದೆ ಈಗ ನೋಡ್ಬೋದು. ಮಾವಿನಕಾಯಿ ಎಲ್ಲ ಮಾವಿನಕಾಯಿ ಇದೆ. ನಾವೆಲ್ಲ ಪಕ್ಷಿಗಳು ತಿನ್ಕೊಂಡು ಹೋಗ್ಲಿ ಬಿಡ್ತೀರಿ. ಬೇರೆ ನಾವು ಮನೆಗೆ ಎಷ್ಟು ಬೇಕು ನಮ್ಮ ಸ್ನೇಹಿತರು ತಗೊಂತೀರಿ. ಇದೆಲ್ಲ ನಿಂಬೆ ತೋಟ. ಇದು ಅಷ್ಟೇ, ನಾವೇನು ಯೂಸ್ ಮಾಡೋದು ಜಾಸ್ತಿ. ಇದು ಒಂದು ವೆರೈಟಿ ಜಮ್ನೆಳ್ಳೆ. ಇದು ದಪ್ಪದು. ಈ ಬೆಂಗಳೂರಲ್ಲಿ ಸಿಗುತ್ತಲ್ಲ, ನೀವು ನೋಡ್ಬೋದು. ಸಿಕ್ಕಾಪಟ್ಟೆ ಟೇಸ್ಟ್ ಇದೆ, ನಾವು ತಿಂತಾ ಇರ್ತೀರಿ. ನಮ್ಮ ಸ್ನೇಹಿತರು ಎಲ್ಲ ಬಂದಿದ್ದಾರೆ. ಫ್ರೆಂಡ್ಸ್, ನಾವು ವಾರನೂ ಬರ್ತೀವಿ ಇಲ್ಲಿ. ಬಂದರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಆ ಬೆಂಗಳೂರಲ್ಲಿದ್ದೆ ಆ ಕ್ಲೈಮೇಟ್ಗೂ, ಆ ಬಿಸಿಲಿಗೂ, ಆ ಸೌಂಡ್ ಪೊಲ್ಯೂಷನ್ಗೆ ಆಗಲ್ಲ. ವಾರಕ್ಕೊಂದ್ಸರಿ ಬಂದರೆ ಇಲ್ಲಿಂದ ಮುಂಚೆ ಬರಲ್ಲ ಹೋಗೋಕ್ಕೆ. ಎಷ್ಟೇ ಬ್ಯುಸಿ ಇರಲಿ, ಎಷ್ಟೇ ಕೆಲಸ ಇರಲಿ. ಏನಂದರೆ ಇಲ್ಲಿ ಯಾವ ಅನ್ನೆ ಆಗಲಿ ಏನೇ ಆಗಲಿ ಮನೆಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊತೀವೇನೋ ಹೊತ್ತು ಇದು ಮಾರೋಕ್ಕೆ ಸೇಲ್ಗೆ ಹಂಗೆಲ್ಲ ಇಲ್ಲ. ಹೆಚ್ಚು ಕಡಿಮೆ ಬಂದಿದೆ. ಇದು ಒಂದು 8 ಎಕರೆಯಿಂದ 9 ಎಕರೆ ಜಮೀನು. ಅದರಲ್ಲಿ ಪ್ರತಿ ಮರ, ಪ್ರತಿ ಒಂದು ಫ್ರೂಟು ಇದೆ. ಇರೋದನ್ನು ನಾವು ಇಲ್ಲೇನ ತಿನ್ನೋಕ್ಕೆ ಯೂಸ್ ಮಾಡ್ಕೊತೀವೇನೋ ಹೊತ್ತು ಬೇರೆ ಇನ್ನೇನಕ್ಕೂ ಇರೋಲ್ಲ. ಯಾಕಂದರೆ ನೇಚರು ತುಂಬ ಚೆನ್ನಾಗಿದೆ ಇಲ್ಲಿ. ತುಂಬ ಹ್ಯಾಪಿ ಆಗುತ್ತೆ, ಪೀಸ್ಫುಲ್ಲಾಗಿರುತ್ತೆ. ಎಲ್ಲಿ ಬೇಕು ಕುತ್ಕೋಬೋದು. ಏನಂದರೆ ಈ ಬಿಸಿಲಾಗಿರೋದಕ್ಕೆ ನಿಮಗೆ ಪಕ್ಷಿಗಳು ಕಾಣಿಸ್ತಾ ಇಲ್ಲ. ಇಲ್ಲಂದರೆ ತುಂಬ ಬೊಂಬಾಟಾಗಿರುತ್ತೆ. ಹೆಚ್ಚು ಕಡಿಮೆ ಮರಗಳು 9 ಎಕರೆ ಜಮೀನಲ್ಲಿ ಹೆಚ್ಚು ಕಡಿಮೆ 3000 ಮರಗಳಿದೆ. 3000 ಮರಗಳು ಬೇಕಂದರೆ ನೀವು ನೋಡ್ಬೋದು. ಎಲ್ಲ ನೇರಳೆನೆಲ್ಲ ಕೆಳಗಡೆ ಬಿದ್ದಿದೆ, ಎಲ್ಲ ಕೆಳಗಡೆ ಬಿದ್ದಿದೆ. ಇನ್ನೊಂದು, ನಾವು ಇಲ್ಲೂ ಯಾವ ಕಾರಣಕ್ಕೂ ಮೆಡಿಷನ್ನ ಯೂಸ್ ಮಾಡಲ್ಲ. ಯಾವುದು ಮೆಡಿಷನ್ ಎಲ್ಲ ನ್ಯಾಚುರಾಗಿ ಬೆಳೆದಿರೋದೆ. ಇದು ನ್ಯಾಚುರಲ್ ಆಗಿ. ಇಲ್ಲಿ ಕೆಲಸ ಮಾಡೋರು ಇದ್ದಾರೆ. ಏನಂದರೆ ಒಂದು 4 ಜನ ಕೆಲಸ ಮಾಡೋರು ಇದ್ದಾರೆ. ಅವ್ರಿಗೂ ಹೇಳಿದ್ದೀವಿ ಏನಂದರೆ ಯಾವುದನ್ನ ನಾವು ಓಡ್ಸೋಕೆ ಹೋಗಬೇಡಿ, ಬಂದು ಆರಾಮಾಗಿ ತಿನ್ಕೊಂಡಿರಲಿ ಅಂತ. ನೋಡಿ ಇಲ್ಲಿ ಮಾವಿನ ಮರದಲ್ಲಿನ ಹಂಗೆ ಎಲ್ಲ ಫ್ರೂಟ್ಸ್ ಎಲ್ಲ ಇದೆ. ಇದ್ರನ್ನು ನೋಡಿ ಬನ್ನಿ. ಎಲ್ಲ ಪಕ್ಷಿಗಳು ಹೆಂಗೆ ತಿಂದು ಎಲ್ಲ ಇದು ಮಾಡಿದೆ ನೋಡಿ. ಎಲ್ಲ ಪಕ್ಷಿಗಳು ತಿನ್ಕೊಂಡು ಆರಾಮಾಗಿರುತ್ತೆ. ಇಲ್ಲಿ ನೋಡಿ ಚೆರಿ ಫ್ರೂಟ್ಸು ಮತ್ತು ನೇರಳೆ ಹಣ್ಣುಗಳು. ಇನ್ನು ಮುಂದೆ ಹೋದರೆ ಜಾಸ್ತಿ ಇದೆ. ಚೇಪೆಕಾಯಿ ಮರಗಳು ಒಂದು 50 ಇದೆ. ನೇರಳೆ ಹಣ್ಣು ಮರ ಒಂದು 50 ಇದೆ. ತೆಂಗು ಮರ ಬಂದಿದೆ ಒಂದು 200 ಇದೆ. ನಿಂಬೆಹಣ್ಣು ಮರಗಳು ಒಂದು 50. ಎಲ್ಲ ತುಂಬ ಜಾಸ್ತಿ ಇದೆ. ಆರಾಮಾಗಿ ಪೀಸಾಗಿರ್ಬೋದು. ಇನ್ನೇನು ಹಾವುಗಳಿಲ್ಲ, ಏನೂ ಇಲ್ಲ. ಆರಾಮಾಗಿ ನಡ್ಕೊಂಡು ಇವಾಗ ಸುಮ್ಮನೆ ಚಪ್ಪಲಿ ಹಾಕ್ಕೊಂಡಿದ್ದೀವಿ. ಚಪ್ಪಲಿ ಕೂಡ ಹಾಕೋನಲ್ಲ, ಅಷ್ಟು ಕ್ಲೀನಾಗಿ ನೀಟಾಗಿದೆ. ನ್ಯಾಚುರಲ್ ತುಂಬ ಇದೆ. ಯಾರನ್ನ ಬರಬೇಕಂದ್ರೆ ಬನ್ನಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ತೊಗೊಳ್ಳಿ. ಬೇಕಂದರೆ ನಮ್ಗೆ ಹೇಳ್ಬಿಟ್ಟು ಬಂದರೆ ನಮ್ಮ ಇವ್ರಿಗೆ ಹೇಳಿರ್ತೀವಿ ಒಂದು ದಿವಸ ಬೇಕಂದರೆ ಇದ್ದು ಎಲ್ಲ ನೋಡಿಕೊಂಡು ಹೆಂಗೆ ಬೆಳಿಬೋದು. ಯಾಕಂದರೆ ಆಲ್ಮೋಸ್ಟ್ ನಾವು ತಿನ್ನೋ ಪ್ರತಿಯೊಂದು ಫ್ರೂಟ್ಸಲ್ಲೂ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲ ಮೆಡಿಷನ್ಸು, ಕೆಮಿಕಲ್ಸ್ ಹಾಕಿ ಬೆಳೆಸ್ತಾರೆ. ನಮ್ಗೆ ಅದೆಲ್ಲ ಇಷ್ಟ ಆಗಲ್ಲ. ಇನ್ನು ಆ ಕಡೆ ಹೋದರೆ ನಾವು ತರಕಾರಿ ಗಿಡಗಳು ಎಲ್ಲ ಇದೆ, ಅದು ನೋಡ್ಬೋದು. ಮತ್ತು ಇದು ಬೆಟ್ಟದ ನೆಲ್ಲಿಕಾಯಿ ನೋಡ್ಬೋದು. ಫ್ರೂಟ್ಸ್ ಇಲ್ಲ ಎಲ್ಲ ಫ್ರೂಟ್ಸ್ ಹಾಕಿದ್ದೀರಿ ನೀವು ನೋಡ್ಬೋದು. ನಾವು ಉದಾಹರಣೆ ಹೇಳ್ತೀವಿ ನೋಡಿ. ಎಲ್ಲ ಹೇಳ್ತಾರೆ ಸುಮ್ಮನೆ ಅಂದ್ಬಿಟ್ಟು. ನೋಡಿ ಜಮ್ನೆಳ್ಳೆ ಬನ್ನಿ ನೋಡಿ, ನೀವೇ ನೋಡಿ. ನಾವು ಏನಾನ ಈ ಮರದಲ್ಲಿ ಎಷ್ಟು ಹಣ್ಣಿದೆ. ಬಟರ್ಫ್ಲೈಸ್ ನೋಡಿ ಎಷ್ಟು ಹಣ್ಣಿದೆ ನೋಡಿ.
ನಾವೇನ ನಮ್ಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಂಡ್ವಿ ನೋಡಿ. ನೀವು ರಾಶಿ ರಾಶಿ ಬಿದ್ದಿದೆ, ಮಾರ್ಕೊಳೋ ದುಡ್ಡು ಬರುತ್ತೆ. ದುಡ್ಡು ಮುಖ್ಯ ಅಲ್ಲ ರೀ, ಪಕ್ಷಿ ಪ್ರಾಣಿಗೆ ತಿನ್ಬೇಕು ಮೇನು. ಅವಿದ್ರೆ ಈಗ ನಮ್ಮ ನೇಚರು ಬೆಳೆಯುತ್ತೆ ಎಲ್ಲ. ನೋಡಿ ಬಟರ್ಫ್ಲೈ, ಬೆಂಗಳೂರು ಸಿಟಿಯಲ್ಲಿ ಎಲ್ಲ ಬಟರ್ಫ್ಲೈ ಕಾಣಿಸುತ್ತಾ ನೋಡಿ. ನಮ್ಮ ಫಾರ್ಮಲ್ಲಿ ಎಷ್ಟಿದೆ ನೋಡಿ, 1000 ಮೇಲೆ ಕಾಣಿಸುತ್ತೆ. ನೀವೇ ನೋಡಿ ಎಲ್ಲ, ನೀವು ನೋಡಿ ಎಲ್ಲ. ಈಗ ಗಿಡಗಳೆಲ್ಲ ತೈವಾನಿಂದ ತಗೊಂಬಂದು ಹೇಳಿದ್ನಲ್ಲ, ಎಲ್ಲ ತೋರಿಸ್ತೀನಿ ಮನೆ. ಈಗ ಲಾಸ್ಟ್ ವೀಕ್ಗೆ ನಾವು ತೈವಾನಿಂದ ಬಂದಿರೋದು ನೋಡಿ. ಈಗ ಲೇಬಲ್ ಕೂಡ ಇದಾಗಿದೆ ನೋಡಿ, ತಗೊಂಬಂದಿದ್ರೆ ತಗೊಂಬಂದು ಲಾಸ್ಟ್ ವೀಕೆಲ್ಲ ಇದು ಮಾಡಿದ್ರಿ. ಇದು ನಮ್ಮ ಮಡಿಕೇರಿ ಆರೆಂಜು, ಇದು ಕೊರೋನಾ ಟೈಮಲ್ಲಿ ಮಾಡಿರೋ ಪ್ಲಾಂಟೇಶನ್ ಮಾಡಿರೋದು. ಈಗ ನೆಕ್ಸ್ಟ್ ಟೈಮ್ಗೆ ಬ್ರೀಡ್ ಇದೆ ಬರುತ್ತೆ. ಇದು ಕೂಡ ಅಷ್ಟೇ ಆರೆಂಜ್. ಇದು ಸ್ಟಾರ್ ಫ್ರೂಟ್ಸು. ಇದು ವೆರೈಟಿ ಚೇಪೆ ಹಣ್ಣು. ಇದು ತೈವಾನ್ದು ತಗೊಂಬಂದು ಅಲ್ಲಿಂದ ತಂದಿರೋದು. ಇದೊಂದು ಚೇಪೆ ಗಿಡ ತೋರಿಸ್ತೀನಿ, ಕಾಯಿ ಎಲ್ಲ ಆಗೋಗಿದೆ. ಮೂಸಂಬಿ. ಈ ಚೇಪೆ ಗಿಡದಲ್ಲಿ ವಿಶೇಷ ಏನಂದ್ರೆ, ಈ ಚೇಪೆ ಇಷ್ಟೇ ಸ್ಮಾಲ್ ಸೈಜ್ ಬರುತ್ತೆ. ಅದು ಸಿಹಿ ಇರುತ್ತೆ, ಹುಳಿ ಇರುತ್ತೆ. ನೀವು ನೆಕ್ಸ್ಟ್ ಟೈಮ್ ಬಂದಾಗ ತೋರಿಸ್ತೀನಿ ನಿಮಗೆ. ಇದು ಬಂದು ಇದು ಗಣಿ ಅಂದ್ಬಿಟ್ಟು ಸುಮ್ಮನೆ ಸೆಂಟ್ರಲ್ಲಿ ಒಂದು ಗಿಡ ಇಲ್ಲ ಹಾಕಿದ್ದೀನಿ. ಒಂದು ಲಾಸ್ಟ್ ಇಯರ್ ಹಾಕಿದ್ದೀನಿ, ಪರವಾಗಿಲ್ಲ. 1000 ಗಿಡ ಹಾಕಿದ್ದೀನಿ, ಚೆನ್ನಾಗಿ ಬಂದಿದೆ. ಮಹಾಗಣಿ ಇದು. ನೋಡ್ಬೋದು ಈ ಗಿಡ ಬಂದ್ಬಿಟ್ಟು ಲಿಚ್ಚಿ ಗೊತ್ತಲ್ಲ ನಿಮಗೆ, ಲಿಚ್ಚಿ. ಲಿಚ್ಚಿ ಗಿಡ ಹಾಕಿದ್ರೆ ಒಂದು 5 ಗಿಡ. ಇದು ಹಾಕಿ ಕೊರೋನಾ ಟೈಮಲ್ಲಿ ಹಾಕಿದ್ದು. ನೆಕ್ಸ್ಟ್ ಇಯರ್ಗೆ ಇದು ಬರುತ್ತೆ ಹಣ್ಣುಗಳು. ಇನ್ನ ಮುಂದೆ ತೋರಿಸ್ತೀನಿ. ಎಲ್ಲ ಫ್ರೂಟ್ಸ್ ಹಾಕ್ತೀನಿ. ರೆಡ್ ಬೇರಿ ಇದು ಇನ್ನ ಕಾಯೆಲ್ಲ ಬಿಟ್ಟು ಆಗಿದೆ. ಇದು ರೆಡ್ ಬೇರಿ, ಇದೊಂದು 10 ಗಿಡ ಹಾಕಿದ್ದೀನಿ. ಇದು ಬಂದು ಸೀಮೆ ಹುಣಸೆ ಅಂದ್ಬಿಟ್ಟು ಇದೆಲ್ಲ ಲಾಸ್ಟ್ ಮಂತು ಇತ್ತು. ಎಲ್ಲ ಪ್ರಾಣಿ ಪಕ್ಷಿಗಳು ತಿನ್ಕೊಂಡಿದೆ. ಇಷ್ಟು ಗಿಡ ಮರ ಬೆಳೆಸಿದ್ದೀನಿ ಅಂದರೆ ಕಾರಣ ನಮ್ಮ ಸ್ನೇಹಿತರು ಕೊರೋನಾ ಟೈಮಲ್ಲಿ ನಾವು 22 ದಿನ ಕೊರೋನಾ ಬಂದ ಟೈಮಲ್ಲಿ ಬೆಂಗಳೂರು ಬಿಟ್ಟು ಬಂದು ಇಲ್ಲಿದ್ದು ಈ ಗಿಡ ಮರಗಳೆಲ್ಲ ನೀರು ಕೊಟ್ಟು ಬೆಳೆಸಿದ್ದೀರಿ. ಆ ಟೈಮಲ್ಲಿ ಬೋರ್ ನೀರು ಇದ್ದಿಲ್ಲ. ನಾವೇನಪ್ಪ ಕಷ್ಟ ಬಿದ್ದು ತಗೊಂಬಂದು ನೀರು ಹಾಕಿದ್ದು ಮಾತ್ರ ನಾವು ಕೈಯಲ್ಲಿ ಡೆವಲಪ್ ಮಾಡಿದ್ದೀರಿ. ಬನ್ನಿ ನಿಮ್ಗೆ ವಿಶೇಷ ಒಂದು ಹಣ್ಣು ತೋರಿಸ್ತೀನಿ. ಆ ಹಣ್ಣು ಗಿಡ ಎಲ್ಲ ಹೇಳಿದ್ರು ನಿಮ್ಮ ಹತ್ರ ಆ ಗಿಡ ಬರಲ್ಲ ಅಂದರು. ನಾನು ತೊಗೊಂಡ್ರ ನರ್ಸರಿಯಲ್ಲಿ. ಅದಕ್ಕೆ ಈಗ ಆ ಗಿಡ ತೋರಿಸ್ತೀನಿ. ಬಂದಿದೆ ನಮ್ಮ ಫಾರ್ಮ್ ಹೌಸಲ್ಲಿ. ಹಣ್ಣು ಕೂಡ ಬಿಟ್ಟಿದೆ. ಬನ್ನಿ ತೋರಿಸ್ತೀನಿ. ಆ ಹಣ್ಣು ಒಂದು 3 ಹಣ್ಣು ಬಿಟ್ಟಿದೆ. ನೆಕ್ಸ್ಟ್ ಇಯರ್ಗೆ ಬರುತ್ತೆ ಅಂತ ಇದ್ದಾರೆ. ಬನ್ನಿ ಹಣ್ಣು ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿದೆ ವಿಶೇಷವಾದ ಹಣ್ಣು. ಇದು ಅಮೇರಿಕಾ ಆ್ಯಪಲ್ ಅಂತಾರೆ ಇದನ್ನ. ನೋಡಿ ಇದು ಅಮೇರಿಕಾ ಆ್ಯಪಲ್ ಅಂತಾರೆ. ಒಂದು 3 ಕಾಯಿ ಬಿಟ್ಟಿದೆ ಈ ಸಲಗೆ. ಫಸ್ಟ್ ಕ್ರಾಪ್ ಬಂದಿರೋದು ಇದು. ನೋಡಿ ಇಲ್ಲೊಂದಿದೆ, ನೋಡ್ಬೋದು ನೀವು ಸ್ನೇಹಿತರೆ. ನಾವೇನು ಮಾರಾಕ ನಿಟ್ಟಿಲ್ಲ, ನಾವು ಟ್ರಯಲ್ ಮಾಡ್ತಾ ಇದ್ವಿ ಯಾವ ಹಣ್ಣು ಬೆಳಿಬೋದು ಅಂದ್ಬಿಟ್ಟು. ಮೇಲೆ ಒಂದಿದೆ. ನಿಮ್ಗೆ ಆಗ್ಲೇ ಹೇಳಿದ್ನಲ್ಲ ಸ್ನೇಹಿತರೆ, ನಾವು ಎಕ್ಸ್ಪೋರ್ಟ್ ಮಾಡ್ಕೊಂಡಿದ್ರೆ ಅಂದ್ಬಿಟ್ಟು ತೈವಾನಿಂದ. ನೋಡಿ ಇದೇ ಗಿಡಗಳು ಆಲ್ರೆಡಿ ಎಲ್ಲ ನೋಡಿ ಬಂದಿದೆ. ಸ್ವಲ್ಪ ಚಿಗುರ್ತಾ ಇದೆಲ್ಲ. ಅಲ್ಲಿ ನೋಡಿ ಎಲ್ಲ ಇದೆ. ಇದೆಲ್ಲ ಮನೆ ತಗೊಂಡ್ಬಂದಿರೋದು. ಲಾಸ್ಟ್ ವೀಕ್ಗೆ ಬಂದಿದ್ದು ಎಲ್ಲ ಪ್ಲಾಂಟೇಶನ್ ಮಾಡಿದ್ರಿ. ನೋಡಿ ಇನ್ನು ಲೇಬಲ್ ಕೂಡ ಕಟ್ಟಾಗಿಲ್ಲ. ನೋಡಿ ಹಂಗೆ ಇದೆ. ನೋಡಿ ಅಲ್ಲಿ ಇದೆ. ಬನ್ನಿ ನಿಮ್ಗೆ ವಾಟರ್ ಆಪಲ್ ಗಿಡ ತೋರಿಸ್ತೀನಿ. ಬನ್ನಿ ನೀವು ಸ್ನೇಹಿತರೆ. ಸಿಕ್ಕಾಪಟ್ಟೆ ಇದು ನಮ್ಮ ಬೆಂಗಳೂರೆಲ್ಲ ಸಿಗಲ್ಲ. ನೋಡಿ ಈ ಗಿಡ ಎಷ್ಟು, ಈ ಟೇಸ್ಟ್ ನೋಡಿ ಎಷ್ಟು ಸಖತ್ತಾಗಿರುತ್ತೆ. ಇದು ನಮಗೆ ಇದನ್ನು ತಿನ್ನೋಕ್ಕೆ ತುಂಬ ಖುಷಿ ಆಗುತ್ತೆ. ಸಿಕ್ಕಾಪಟ್ಟೆ ನೋಡಿ, ನೀವು ಹೆಂಗೆ ಟೇಸ್ಟ್ ನೋಡ್ಬೋದು. ನೋಡಿ ವಾಟರ್ ಆಪಲ್ಲು ಲಾಸ್ಟ್ ವೀಕ್ ಬಂದಾಗ ಸಿಕ್ಕಾಪಟ್ಟೆ ಹಣ್ಣಿತ್ತು. ಮತ್ತೆ ಇನ್ನು ಸ್ವಲ್ಪ ಇದೆ, ಎಲ್ಲ ಕೆಳಗಡೆ ಬಿದ್ದೋಗಿದೆ, ಪಕ್ಷಿಗಳು ತಿನ್ಕೊಂಡಿದೆ. ನೀವು ನೋಡ್ಬೋದು, ನಾವೇನು ಮಾರಲ್ಲ. ನೋಡಿ ಎಲ್ಲ ಉದಾಹರಣೆ ನೋಡಿ, ಎಲ್ಲ ಮರದ ಕೆಳಗಡೆ ಇದೆಲ್ಲ. ಇದು ನೋಡಿ ನಾವು ಏನಾನ ಯೂಸ್ ಮಾಡೋದು ನೋಡಿ, ನೀವೇ ನೋಡ್ಬೋದು.
ಬೆಂಗಳೂರಲ್ಲೆಲ್ಲ ಮಾರ್ಕೊಂತಾರೆ, ನಾವೆಲ್ಲ ಇದನ್ನ ಮಾರೋದಿಲ್ಲ. ನಮ್ಮ ಪುಡಿನ ಮೇಲೆ ಇದೆ, ನಾವು ಹಂಗೆ ಬಿಟ್ಬಿಡ್ತೀರಿ, ಎಷ್ಟು ಬೇಕಾದ್ರೆ ತಗೊಂತೀರಿ. ಇನ್ನೊಂದು ಇದು ಮ್ಯಾಂಗೋ ಸ್ಟ್ರೀಟ್ ಬಂದಿದೆ, ಅದು ಬರಲ್ಲ ಅಂದಿದ್ರೆ ನಾವು ಟ್ರೈ ಮಾಡಿದ್ರೆ 10 ಗಿಡ ಹಾಕಿದ್ರೆ ಅಲ್ಲಿ ನೆರಳಿರ್ಬೇಕು ಇದಕ್ಕೆ, ಆದ್ರೂ ಹಾಕಿದಿರಿ. ಲಾಸ್ಟ್ ಕಾಯಿ ತಣ್ಣಾಗಿರ್ಬೇಕು, ಅದು ಕಿತ್ಬಿಟ್ಟಿದ್ರು. ನೋಡಿ ಇಲ್ಲಿ ಬಂದು ನಾವು ಪ್ರಶಾಂತ ಕುತ್ಕೊಂಡ್ರೆ ಇಲ್ಲಿ ನಮ್ಗೆ ಇಲ್ಲಿ ಬಂದ್ರೆ ನೆಮ್ಮದಿ ಕುತ್ಕೊಬೋದು ಆರಾಮಾಗಿ. ಎಲ್ಲ ಕುತ್ಕೊಂಡು ಇಲ್ಲಿ ಒಂದ್ಸಲ ನಾವೆಲ್ಲ ಆಟೋ ಕೂತಿರ್ತೀವಿ, ಇಲ್ಲಿ ಗಾಳಿ ಎಲ್ಲ ವಾತಾವರಣ ಬರುತ್ತೆ, ಆರಾಮಾಗಿ ಎಲ್ಲ ಕುತ್ಕೊಂಡು ಸುಮ್ಮನೆ ಅಲ್ಲಿ ಬೆಂಗಳೂರಾಗ ಇರೋಗಿನ ಇಲ್ಲಿರ್ಬೋದು. ನಮ್ಮ ಲಕ್ಕಿ ಆಗಿರ್ಬೋದು, ನಮ್ಮ ಹನುಮಂತು ಆಗಿರ್ಬೋದು, ನಮ್ಮ ಮುನ್ರಾಜ್ ಅವರು ಕೋಳಿಯಲ್ಲಿ ಎಕ್ಸ್ಪೋರ್ಟ್ ಇದ್ದಾರೆ, ಅವರೇ ಕೋಳಿ ತಗೊಂಬಂದು ಕೊಟ್ಟಿದ್ರು. ಇವಾಗ 2 ಕೋಳಿಗೆ 3 ಕೊಟ್ಟಿದ್ರು, ಈಗ 150 ಕೋಳಿ ಆಗಿದೆ. ನಮ್ಮ ರಾಜು ಒಂದು ಕೊರೋನಾ ಟೈಮಲ್ಲಿ 1 ಕಿಲೋಮೀಟರ್ ನೀರು ಎತ್ಕೊಂಡ್ಬಂದು ಗಿಡಗಳಿಗೆ ಹಾಕಿದ್ದಾರೆ. ಇವ್ರಿಬ್ರು ವಿನೋದ್, ರಾಜು ಇನ್ನೂ ಇದ್ದಾರೆ, ಅವರೆಲ್ಲ ಬಂದಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಅವ್ರನ್ನೆಲ್ಲ ವಿಡಿಯೋ ತೋರಿಸಿ ಒಂದು 20-30 ಜನ ಇದೆ ಹುಡುಗಿದ್ದಾರೆ, ಅವರೆಲ್ಲ ಹಾಕಿ ಬೆಳೆಸಿರೋ ಗಿಡಗಳು. ಈಗ ಕುತ್ಕೊಂಡಿದ್ದಕ್ಕೆ ನೆಮ್ಮದಿಯಾಗ ಗಾಳಿ ಬರುತ್ತೆ ಸ್ನೇಹಿತರೆ, ನೇಚರ್ ಎಂಜಾಯ್ ಮಾಡ್ಬೋದು ಇಲ್ಲಿ ಬಂದ್ರೆ. ಏನು ಬೆಂಗಳೂರಿಂದ ಇಲ್ಲಿ ಬರ್ಬೇಕಂದ್ರೆ ಏನು ತುಂಬ ಹೊತ್ತಾಗಲ್ಲ, ಜಸ್ಟ್ 1 hour 10 minutes ಅಷ್ಟೇ ಆಗೋದು. ಹ್ಯಾಪಿಯಾಗಿ ಬರ್ಬೋದು, ಟ್ರಾಫಿಕ್ ಇರಲ್ಲ, ರಿಯಲ್ ಆಗಿ ಮನುಷ್ಯ ಅಂತ ಇರುತ್ತೆ. ಏನಂದ್ರೆ ಬೆಂಗಳೂರಲ್ಲಿ ಯಾವಾಗ ನೋಡಿದ್ರೆ ಬಿಸ್ನೆಸ್ಸು ಇನ್ನೊಂದು ಎಲ್ಲ ಯೋಚನೆಗಳಿರುತ್ತೆ. ತುಂಬ ಚೆನ್ನಾಗಿದೆ, ಹ್ಯಾಪಿಯಾಗಿರ್ಬೋದು, ರಿಲ್ಯಾಕ್ಸ್ ಆಗ್ಬೋದು, ಏನು ಬೇಕೋ ಎಲ್ಲ ಚೆನ್ನಾಗಿರುತ್ತೆ. ನೀವು ಇಂಥದನ್ನ ತಗೊಳ್ಳಿ. ಎಲ್ಲ ಜಮೀನು ಅಂದರೆ ತೊಗೊತಾರೆ ಬಿಸ್ನೆಸ್ ಮಾಡೋಕ್ಕೆ, ಜಮೀನುಗಳು ತೊಗೊಳೋದು ಇನ್ನೊಂದು ಅದು ಇದು ಮಾಡ್ತಾರೆ. ನಾವು ಬಂದು ಬಿಸ್ನೆಸ್ ಮಾಡೋಕ್ಕಲ್ಲ ಇದು ತೊಗೊಂಡಿರೋದು. ಇಲ್ಲಿ ಪಕ್ಷಿಗಳಿಗಾಗಲಿ ಪ್ರಾಣಿಗಳಿಗಾಗಲಿ ಅವುಗಳಿಗೂ ಆಹಾರ ಸಿಗಬೇಕು. ಎರಡನೇದು ಏನಂದರೆ ಸೇವ್ ಸಾಯಿಲ್ ಅಂತಾರೆ, ಸೇವ್ ದ ಟ್ರೀಸ್ ಅಂತಾರೆ. ನಾವಿದು ತೊಗೊಂಡಿರೋವಾಗ ನಿಜ ಹೇಳ್ಬೇಕಂದ್ರೆ ಎಲ್ಲ ಒಂದು 100-120 ಮರಗಳು ಎಲ್ಲ ಗಿಡಗಳಿತ್ತು, ಅದು ಇದು. ಇವಾಗ ಬಂದಿದೆ ಈ ಮರಗಳಿಗಂತಾನೆ 3 ಬೋರ್ ಹಾಕ್ಸಿದ್ದೀವಿ. 1 ಬೋರ್ ಇತ್ತು, 2 ಬೋರ್ ಹಾಕ್ಸಿದ್ದೀವಿ. 3ರಲ್ಲೂ ನೀರು ಬರುತ್ತೆ. ಎಲ್ಲ ಮರಗಳಿಗೂ ಒಳ್ಳೆ ಆಕ್ಸಿಜನ್ನು ನೋಡ್ತಾ ಇದ್ದೀರಲ್ವ, ಎಲ್ಲ ಗಿಡಗಳು ಮರಗಳು. ಇನ್ನೂ ಒಂದು 6 months 1 year ಆದರೆ ಇನ್ನೂ ಚಿಕ್ಕವೆಲ್ಲ ದೊಡ್ಡದಾಗತ್ತೆ. ಇನ್ನೂ ಒಳ್ಳೆ ನಿಮ್ಮ ನೋಡ್ಸೋದು ತುಂಬ ಇದೆ. ಏನಂದರೆ ಈ ಕಡೆ ಎಲ್ಲ ಬಂದಿದೆ ಮಾವಿನ ಮರಗಳಿದೆ ಅಲ್ವಾ, ಇಲ್ಲೆಲ್ಲ ಬಂದಿದೆ, ಎಂಡಲ್ಲೆಲ್ಲ ಬಂದಿದೆ, ಬೇರೆ ಬೇರೆ ಹೊಸ ಮರಗಳು ಹಾಕಿದ್ದೀವಿ. ಫ್ರೂಟ್ಸ್ ಅನ್ನೋದೇ ಅಲ್ಲ, ಆಕ್ಸಿಜನ್ನು ಇರಬೇಕು. ಎರಡನೇದು ಬಂದು ಪಕ್ಷಿ ಪ್ರಾಣಿಗಳಿಗೂ ಎಲ್ಲ ಸಿಗಬೇಕು. ಬಂದಿರೋ ನಮಗೂ ಏನಣ್ಣ ಎಲ್ಲ ಸುತ್ತಾಡಿರೋವಾಗ ಯಾವುದೋ ಒಂದು ಫ್ರೂಟ್ ಇರಬೇಕು. ಒಂದು ಫ್ರೂಟ್ ಹಾಕಿದ್ರೆ 1 seasonಗೆ ಫ್ರೂಟ್ಸ್ ಬರುತ್ತೆ. ಎಲ್ಲ ಒಂದು ಟೈಪ್ಸ್ ಒಂದು 20-30 ಟೈಪ್ಸ್ ಇದ್ರೆ ಚೆನ್ನಾಗಿರತ್ತೆ ಅಂತ ಎಲ್ಲ ಹಾಕಿದ್ದೀವಿ. ಫ್ಯಾಮ್ಲಿಗಳು ಬರ್ತೀವಿ, ಇವಾಗೆಲ್ಲ ಬ್ಯಾಚುಲರ್ ಬಂದಿದ್ದೀವಿ, ಫ್ಯಾಮ್ಲಿಗಳು ಬರ್ತೀವಿ. ಬಂದಿರೋವಾಗ ತುಂಬ ಚೆನ್ನಾಗಿರುತ್ತೆ. ನೀವು ಆಗಿರೋಷ್ಟು ಮನೆಗಳ ಹತ್ರನೂ 2 ಗಿಡಗಳು ಹಾಕ್ಕೊಳ್ಳಿ, 2-3 ಎಷ್ಟು ಜಾಗ ಇದ್ದರೆ ಅಷ್ಟು ಜಾಗಕ್ಕೆ ಮರಗಳು ಹಾಕ್ಕೊಳ್ಳಿ, ಒಳ್ಳೆ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ನೋಡಿದ್ವು ಮೈಸೂರಲ್ಲಾಗಿರ್ಬೋದು, ಬೆಂಗಳೂರುಗಳಲ್ಲಾಗಿರ್ಬೋದು, ಹೈವೇಗಳು, ರೋಡ್ಗಳು, ರಸ್ತೆಗಳು ಮಾಡೋಕ್ಕೆ ದೊಡ್ಡ ಮರಗಳೆಲ್ಲ ಹೊರದಾಗ್ತಾ ಇದ್ದಾರೆ. ದಯವಿಟ್ಟು ಮರಗಳನ್ನ ಎಲ್ಲೂ ಹೊಡೆಯೋಕ್ಕೆ ಹೋಗಬೇಡಿ, ಕತ್ತರಿಸೋಕ್ಕೆ ಹೋಗಬೇಡಿ. ಆಗಿದಷ್ಟು ಬಂದು ಮರಗಳನ್ನ ಬೆಳೆಸಿ. ಸ್ನೇಹಿತರೆ, ನಾನು ಹೇಳೋದು ಅಂದರೆ ಪ್ರತಿಯೊಬ್ಬರು ಮರ ಗಿಡ ಬೆಳೆಸಿ. ಸ್ನೇಹಿತರೆ, ನೀವು ನೋಡ್ಬೋದು ಈ ಕೆಳಗಡೆ ಒಂದು ಲೈನಲ್ಲಿ ನಾವು ಒಂದು 200 ಗಿಡ ಮಾವಿನ ಹಣ್ಣು ಹಾಕಿದ್ರಿ, ಮಲ್ಲಿಗ ಎಲ್ಲ ಹಾಕಿ ಲಾಸ್ಟ್ ವೀಕಕ್ಕೆ ಒಂದು ಹಾಕಿದ್ರಿ. ಒಂದು 2 ಟ್ರ್ಯಾಕ್ಟರ್ ಆಗಿತ್ತು, ಎಲ್ಲ ವೆರೈಟಿ ಇದೆ. ಶ್ರೀಗಂಧ ಗಿಡ ಹಾಕಿದ್ರಿ, ಒಂದು ಸುಮಾರು 5 ಗಿಡ ಹಾಕಿದ್ರು. ಇಲ್ಲಿ ಬರುತ್ತಾ ಇಲ್ಲ ಟ್ರೈ ಮಾಡಿದ್ರೆ ಬಂದಿದೆ. ಅದು ಕೂಡ ನಾವೇನಂದ್ರೆ ಬೆಂಗಳೂರಲ್ಲಿ ಎಲ್ಲೇ ಒಂದು ಜಾಗ ಸಿಗ್ತಾವ ಒಂದು ಮರ ಗಿಡ ಬೆಳೆಸಿ ವಿನಂತಿ ಮಾಡ್ತೀನಿ ಅಷ್ಟೇ. ಅದು ಆಕ್ಸಿಜನ್ ಎಷ್ಟು ಚೆನ್ನಾಗಿರ್ಬೋದು ನಿಮ್ಗೆ ಗೊತ್ತಿರುತ್ತೆ. ದಯವಿಟ್ಟು ಎಲ್ಲರೂ ಒಂದು ಮರ ಗಿಡ ಬೆಳೆಸಿ. ನಮಗೆ ಬೆಂಗಳೂರಲ್ಲಿ ಇರೋದಕ್ಕಿಂತ ನಮಗೆ ಇಲ್ಲಿರಬೇಕನ್ನೋ ನಮ್ಗೆ ತುಂಬ ಇಷ್ಟ. ಯಾಕಂದರೆ ಬೆಂಗಳೂರಲ್ಲಿ ಇದ್ದು ನಮಗೆ ಬೋರ್ ಆಗಿಬಿಟ್ಟಿದೆ. ಇಲ್ಲಿ ನಮ್ಮ ಅಣ್ಣವ್ರದ್ದು ಫಾರ್ಮ್ ಹೌಸ್ ತೊಗೊಂಡಿದ್ದಾರೆ. ನಾವು ಅವ್ರು ತೊಗೊಂಡೋಗಿಂದ ನಾವು ಬರ್ತಾನೆ ಇದ್ದೀವಿ. ಸುಮಾರು ಒಂದು 10 ವರ್ಷ ಆಗಿದೆ. 10 ವರ್ಷದಿಂದ ನಾವು ಬರ್ತಾ ಇದ್ದೀವಿ. ಕೊರೋನಾ ಟೈಮಲ್ಲಿ ನಾನೇ ಇದ್ದಿದ್ದು, ನಾನು ಇವನು ನಮ್ಮ ಮಿಕ್ಕಿದ ಫ್ರೆಂಡ್ಸ್ ಎಲ್ಲ ಇದ್ರಿ. ನಾವೇ ಗಿಡ ಎಲ್ಲ ಇಟ್ಟಿದ್ದು. ಯಾರು ಮತ್ತೆ ಕೂಲಿಯವ್ರನ್ನ ಕರ್ಕೊಂಬರೋದಾಗಲಿ ಮತ್ತು ಇನ್ನೊಬ್ಬರನ್ನಾಗಲಿ ಯಾರೂ ಮಾಡಿಲ್ಲ. ನಾವೇ ಸ್ವಂತವಾಗಿ ಹಳ್ಳ ಹೊಡೆದು, ನಾವೇ ಗಿಡ ಹೊಡೆದು, ನಾವೇ ಗಿಡ ಇಟ್ಟು, ನಾವೇ ನೀರು ಹಾಕಿ ಬೆಳೆಸಿರೋದು. ಇಲ್ಲಿ ಗಂಟೆ ಡೆವಲಪ್ಮೆಂಟ್ ಮಾಡಿದ್ದೀರಿ ಫ್ರೆಂಡ್ಸ್. ಕೋವಿಡ್ ಟೈಮಲ್ಲಿ ನಾವಿಲ್ಲ 20 ದಿನ ಇದ್ರಿ. ಅದಾದಮೇಲೆ ನಮಗೆ ಬೆಂಗಳೂರಿಗಿನ ಏನಂದರೆ ನಮಗೆ ಇಲ್ಲಿ ಬರಬೇಕಂದ್ರೆ ತುಂಬ ನಮ್ಗೆ ಆಸೆ. ಶನಿವಾರ ಆದರೆ ನಮಗೆ ಯಾವಾಗಪ್ಪ ಹೋಗೋಣ ಅನಿಸುತ್ತೆ. ನಮ್ಗೆ ಇಲ್ಲಿ ಶನಿವಾರ ಬಂದರೆ ನಾವು ಸೋಮವಾರ ಬೆಳಗ್ಗೆನೇ ಹೋಗೋದು. ನಮ್ಗೆ ಹೋಗೋಕ್ಕೂ ಮನಸ್ಸು ಬರೋದಿಲ್ಲ. ಇಲ್ಲೇ ಇರೋಣ, ಇನ್ನೂ ಸ್ವಲ್ಪ ತಿರೋಣ. ಯಾಕಂದರೆ ನೀವೇ ನೋಡ್ಬೋದು ಸುತ್ತಮುತ್ತ ಎಷ್ಟು ಚೆನ್ನಾಗಿ ನಿಮಗೆ ಗಾಳಿ ಬರುತ್ತೆ ಅಂತ. ಅದೇ ಬೆಂಗಳೂರಲ್ಲಿ ಇದ್ದು
ನಮಗೆ ಬೇಜಾರಾಗ್ಬಿಟ್ಟಿದೆ. ಯಾವಾಗಪ್ಪ ಹಳ್ಳಿ ಕಡೆ ಹೋಗೋಣ, ಯಾವಾಗಪ್ಪ ಅಲ್ಲಿ ನಾವು ಫಾರ್ಮ್ ಹೌಸ್ ಹೋಗೋಣ ಅನ್ನೋದು. ಇಲ್ಲಿ ಬಂದರೆ ಮನಸ್ಸಿಗೆ ನೆಮ್ಮದಿ ಇರುತ್ತೆ, ಮನಃಶಾಂತಿ ಇರುತ್ತೆ, ಯಾವುದೇ ತೊಂದರೆ ಇರಲ್ಲ, ಯಾರಿಗೂ ಯಾವುದೇ ಥರ ತೊಂದರೆ ಇರಲ್ಲ, ಯಾವುದು ಟೆನ್ಷನ್ ಇರಲ್ಲ. ದಯವಿಟ್ಟು ಈ ಥರ ಒಂದೊಂದು ವಾರದಲ್ಲಿ ಎಲ್ಲಾನ ನಿಮ್ಗೆ ಅಕ್ಕಪಕ್ಕ ನಿಮ್ಮ ಫ್ರೆಂಡ್ಸ್ ಯಾರನ್ನ ಇದ್ದರೆ ಹೋಗಿ ಎಂಜಾಯ್ ಮಾಡಿ ಅಷ್ಟೇ ಫ್ರೆಂಡ್ಸ್. ಬಾಯ್. ಬನ್ನಿ ಈಗ ಪುಂಗ್ಳೂರು ಹೋಗ್ತೀನಿ. ಇಲ್ಲಿ ಬಂದು ಪುಂಗ್ಳೂರು ಸಾವಂತ ಇದು ಬಂದು ರಾಮ ಅನ್ನೋದು ಇದು ನನಗೆ ತುಂಬ ಇಷ್ಟವಾದ್ದು. ಇಷ್ಟೊಂದು ಜನ ಇದಾರಲ್ಲ ಗಾಬರಿ ಬೀಳ್ತಾ ಇದ್ದಾರೆ. ನನ್ನ ಮನೇಲಿ ಇತ್ತು ಬೆಂಗಳೂರಲ್ಲಿ, ಅಲ್ಲಿ ವಾತಾವರಣ ಸೆಟ್ ಆಗಿಲ್ಲ, ಅಲ್ಲಿ ಮೇವು ಎಲ್ಲ ಸಮಸ್ಯೆ ಇತ್ತು. ಹಾಗಾಗಿ ನಾನು ಫಾರ್ಮ್ ಹೌಸ್ ತಗೊಂಡ್ಬಿಟ್ಟಿದ್ದೀನಿ. ಇದು ನೋಡೋಕ್ಕೋಸ್ಕರ ನಾನು ಬೆಂಗಳೂರಿಗೆ ಒಂದು ವಾರಕ್ಕೆ 2 ಸಲ ಬರ್ತೀನಿ. ತುಂಬ ಇಷ್ಟವಾದ ನಾನೆಲ್ಲ ಬಂದಿದ್ದ ಕಾರ್ ಬಂದಿದ್ದ ಬರ್ತೀನಿ, ನನ್ನ ಕಾರ್ ಹತ್ರ ಓಡ್ ಬರುತ್ತೆ. ಇದು ನೀವು ನೋಡ್ಬೋದು ಒಂದು ಸ್ವಲ್ಪ ಹೊತ್ತಿಗೆ ನನಗೆ ಓಡಬೇಕಾದ್ರೆ ನನ್ನ ಕಾರ್ ಹತ್ರ ಇರುತ್ತೆ ಬಂದಿದ್ದು. ಇದು ಹೆಸರು ರಾಮ ಅಂದ್ಬಿಟ್ಟು, ಅದು ಹೆಣ್ಣದು ಸೀತೆ ಅಂತ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಅದು ಭಯ ಬೀಳುತ್ತೆ ನೋಡಿ. ಇದು ಬಂದು ಸೀತೆ ಅಂದ್ಬಿಟ್ಟು ಸಿಕ್ಕಾಪಟ್ಟ ಇದು ಫೇವ್ರೇಟು. ತಗೊಂಡ್ಬಂದಿದೆ